ಲಕ್ಷ ಸಂಬಳ ತಕತಾನೆ. ಇಂಡಿಯಾ ಇಸ್ ಅವರ್ ಕಂಟ್ರಿ ಅನ್ನಕ್ಕೆ ಇಷ್ಟುದ್ದ ಮಾಡ್ತಾನಲ್ಲ ಸರ್. ಇನ್ನೆಂಗ್ ಹೇಳ್ಬೇಕು ನಾನು ಮುಂದೆ? ಇನ್ನೆಂಗ್ ಹೇಳ್ಬೇಕು ಅಂದ್ರೆ ನಲ್ಲಿ ನೀರು ತಿರ್ಸಿದ್ರೆ ಸರ್ರಂತ ಬೆಳೆದಿಲ್ವ ನೀರು, ಹಂಗ್ ಬರ್ಬೇಕು ಮಾತು ಒಂದ. ನಲ್ಲಿ ತಿರ್ಗಿಸಿದ ತಕ್ಷಣ ನೀರು ಸರ್ರಂತ ಬರ್ತದಲ್ಲ, ಹಂಗ್ ಬರ್ಬೇಕಾದ್ರೆ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ನೀರು ಇರ್ಬೇಕು. ಅಲ್ಲಿ ನೀರಿಲ್ದ ಇಲ್ಲಿ ನೀರು ಬರಲ್ಲ ಅಂತ. ಇವರೆಲ್ಲ ಅಕ್ಷರಸ್ಥರಲ್ಲ, ಕಲ್ತವ್ರಲ್ಲ, ಆದ್ರೆ ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ನೋಡಿ. ನಾನೊಂದ್ಸಲ ನಮ್ಮ ಕಾಲೇಜಲ್ಲಿ ಹುಡುಗರನ್ನ ಕೇಳಿದೆ, ಹುಡುಗ್ರ ಒಬ್ಬ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಹೆಂಗ್ ಹೇಳ್ತೀರಾ? ಒಂದು ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರೆ ಅವಳು ಹೆಂಗಿದ್ದಾಳೆ ಅಂತ ಒಂದು ಐಡಿಯಾ ಬರ್ಬೇಕು. ಹಂಗೆ ಹೇಳಿ ನೋಡೋಣ. ನಾ ಹೇಳ್ತೀನಿ ಸರ್, ಹೇಳು ಬ್ಯೂಟಿಫುಲ್ ಆಗವಳೆ ಅಂತೀವಿ ಸರ್. ಕನ್ನಡದಲ್ಲಿ ಹೇಳು ಸಖತ್ತಾಗವಳೆ ಅಂತೀವಿ ಸರ್. ಸಿನಿಮಾ ನೋಡ್ಬಿಟ್ಟಿರ್ತಾರೆ. ಅವಳು ಹೆಂಗಿದ್ದಾಳೆ ಅಂತ ನನಗೊಂದು ಐಡಿಯಾ ಬರ್ಬೇಕಪ್ಪ. ಸಖತ್ತಾಗವಳೆ, ಸೂಪರ್ ಆಗವಳೆ, ಅವರಲ್ಲೆಲ್ಲ ಏನು ಗೊತ್ತಾಗಲ್ಲ. ಹೆಂಗಿದ್ದಾಳೆ ಅಂತ ಒಂದು ಐಡಿಯಾ ಬರ್ಬೇಕು. ಯಾರಿಗೂ ಹೇಳಕ್ ಗೊತ್ತಾಗ್ಲಿಲ್ಲ. ನಾ ಹೇಳ್ದೆ, ಬನ್ನಿ ಹಳ್ಳಿ ಕಡೆ ಬೀದಿಲ್ ಕಲಿಬೇಕು ಕನ್ನಡನ. ಅದಕ್ಕೆ ಬಸ್ಸಲ್ಲಿ ಕಲಿಬೇಕು. ಬಸ್ಸಲ್ಲಿ, ಸಿಟಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು, ಟ್ರೈನಲ್ಲಿ ಓಡಾಡಬೇಕು. ಮಕ್ಕಳು ಕನ್ನಡ ಕಲಿಬೇಕಾದ್ರೆ ಹಳ್ಳಿಲಿ ಹೋಗಿ ಕಲೀರಿ ಕನ್ನಡ. ನಾನು ಹಳ್ಳಿಲಿ ಕನ್ನಡ ಕಲ್ತವನು. ಹುಡುಗಿ ಚೆನ್ನಾಗವಳೆ, ಹೆಂಗವಳೆ? ಅಂಗೈಲ್ ತಿದ್ದಿ ಮುಂಗೈಲ್ ತೀಡ್ದಂಗ ಅವಳೆ. ಹುಡುಗಿ ದಷ್ಟಪುಷ್ಟವಾಗಿ ಚೆನ್ನಾಗಿ ರೂಪುರೇಖೆ ಆಗಿದ್ರೆ ಕಾಡದ ಕಂಬ ಇದ್ದಂಗ ಅವಳೆ. ತುಂಬಾ ಬೆಳಗಿದ್ರೆ ತೊಳೆದ ಬೇಳೆಕಾಳು ಇದ್ದಂಗ ಅವಳೆ. ಅಲ್ಸನ್ ತೊಳೆ ಇದ್ದಂಗ ಅವಳೆ. ಮಲ್ಗೆ ಹೂವ ಇದ್ದಂಗ ಅವಳೆ. ಬಿಗಿದ್ ಬಿಲ್ನಂಗ ಅವಳೆ. ಬುಟ್ ಬಾಣದಂಗ ಅವಳೆ. ಬಿದ್ರೊಳಗಲ್ಲಿ ಚದ್ರೆ ಇದ್ದಂಗ ಅವಳೆ. ಸಮುದ್ರದೊಳಗಲ್ಲಿ ಶಂಕ ಇದ್ದಂಗ ಅವಳೆ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ವಾ? ನಮ್ಮಜ್ಜಿ ಓದ್ದವಳಲ್ಲ. ಯಾವ್ದೋ ಮದುವೆ ಮನೆಗೆ ಹೋಗಿದ್ರು. ನಾನು ಕೇಳಿದೆ, ನಾವೆಲ್ಲ ಅಮ್ಮ ಅಂತಿದ್ದು ಹೋಗಿದ್ದ. ಅಮ್ಮ ಹುಡುಗಿ ಹೆಂಗವಳೆ ಅಂದೆ. ಅಯ್ಯೋ ಹತ್ಕೊಂಡು ಉರಿತಾಳೆ ಅಂದ್ರು. ಎಷ್ಟು ಚೆನ್ನಾಗಿದೆ ಅಲ್ವಾ ಕನ್ನಡ? ನಾನು ಹೇಳಿದೆ, ನನ್ಗಷ್ಟು ಚೆನ್ನಾಗಿ ಕನ್ನಡ ಬರಲ್ವಲ್ಲ. ಹತ್ಕೊಂಡು ಉರಿತಾಳೆ ಹಂಗಂದ್ರೆ ಕೈ ತೊಳ್ಕೊಂಡು ಮುಟ್ಟಂಗವಳೆ. ಮುಟ್ಬಿಟ್ಟು ಕೈ ತೊಳ್ಕೊಳಂಗಲ್ಲ, ಕೈ ತೊಳ್ಕೊಂಡು ಮುಟ್ಟಂಗವಳೆ. ಅಷ್ಟು ಚೆನ್ನಾಗಿದ್ಲ ಹುಡುಗ್ಲು, ಅಷ್ಟು ಚೆನ್ನಾಗಿದ್ಲ. ಅಯ್ಯೋ ಬಹಳ ಕೆಂಪಗವಳೆ ಕಣಪ್ಪ. ಎಷ್ಟು ಕೆಂಪಗವಳೆ! ಈ ಕೂದ್ ಮುಡಗದ್ ಕಲ್ಲಂಗಡಿ ಹಣ್ಣಿದ್ದಂಗ ಅವಳೆ. ಬಹಳ ಚೆನ್ನಾಗಿದ್ಲು ಅಂದ್ರೆ ಹುಡುಗಿ ಅಂದೆ ನಾನು. ನೋಡ್ಬೇಕು, ಕಣ್ಣಲ್ಲಿ ನೋಡ್ಬೇಕು. ಸೋದರ ಮಾವ ದಾರೆ ಮಂಟಪಕ್ಕೆ ಹೆಣ್ಮಗ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ರೆ, ಅಯ್ಯೋ ಹಾಲನ್ ಕೊಳದ ಮೇಲೆ ಅಂಚೆ ತೇಲ್ಕೊಂಡು ಬಂದಂಗ್ ಬತ್ತು ಹೆಣ್ಮಗ. ವಾಟ್ ಎ ಫ್ಯಾಂಟಾಸ್ಟಿಕ್ ಎಕ್ಸ್ಪ್ರೆಷನ್. ಹಾಲಿನ ಕೊಳದ ಮೇಲೆ ಅಂಚೆ ಅಂದ್ರೆ ಹಂಸ. ಹಾಲಿನ ಕೊಳದ ಮೇಲೆ ಹಂಸ ತೇಲ್ಕೊಂಡು ಬಂದಂಗ್ ಬಂದ್ಲಂತೆ. ಏನ್ ಗೌರವವಾಗಿ ಹೇಳೋದಲ್ವಾ ಹೆಣ್ಮಕ್ಳನ್ನ? ಎಷ್ಟು ಚೆನ್ನಾಗಿ ಹೇಳ್ತಾಳಲ್ವಾ? ಅನಕ್ಷರಸ್ಥೆ ನಮ್ಮಜ್ಜಿ. ಹಾಲನ್ ಕೊಳದ ಮೇಲೆ ಅಂಚೆ ತೇಲ್ಕೊಂಡು ಬಂದಂಗ್ ಬಂತು ಅಂತ. ಬಂಧುಗಳೇ, ನಿಮ್ಗೆ ಗೊತ್ತಿರಲಿ, ಪ್ರಪಂಚದ ಅದ್ಭುತವಾದ ಭಾಷೆಗಳಲ್ಲಿ ಕನ್ನಡ ಒಂದು. ಅದ್ಭುತವಾದ ಭಾಷೆಗಳು. ನೀವು ಸುಮ್ಮನೆ ಹಾಡಿದ್ರೆ ಇದ್ರ ಭಾವ ಏನಿರ್ಬೇಕು ಅಂತ ಭಾಷೆ ಗೊತ್ತಿಲ್ಲದೆ ಇರೋನ್ಗೂ ಗೊತ್ತಾಗುತ್ತೆ. ಆ ಹಾಲ ಕಡಲ ಮೊಗೆದು ಕುಡಿಯುತ್ತ, ಆ ಶೇಷ ನೊಡಲ ಸಿಗಿದು ಬಿಸುಡುತ್ತ, ಆ ಶಂಖ ಚಕ್ರ ಕಡಿದು ಮುರಿದು ಎಸೆಯುತ್ತ, ಆ ನಿನ್ನ ಗದೆ ಪುಡಿ ಪುಡಿ ಮಾಡಿ, ಅಲ್ಲಿರೋ ಅಕ್ಷರಗಳಲ್ಲೇ ದಿಸ್ ಇಸ್ ಸಮಥಿಂಗ್ ಹಾರ್ಶ್ ಅಂತ ಗೊತ್ತಾಗುತ್ತೆ. ಇದನ್ನ ಆಡ್ತಾ ಇರೋದು ಯಾವುದೋ ಒಂದು ರಾಕ್ಷಸ ಪಾತ್ರ ಅಂತ ಗೊತ್ತಾಗುತ್ತೆ. ಭುವನವೆಲ್ಲ ಸವಿಯ ಸೊಲ್ಲ ಕವಿಯ ಗಾನ, ನನ್ನ ನಿನ್ನ ಹೃದಯ ಮೀನ ಕಲ್ಲಿ ಜೇನ, ಸೊಗದ ಸ್ನಾನ ಅಮೃತ ಪಾನ. ನೀವು ಗಮನಿಸಿರ್ಬೇಕು, ಅಲ್ಲಿ ಬ್ರೀ ಡಾ ಜಾ ದಾ ರಾ ಗಾ ಅಂತ ಅಕ್ಷರಗಳಿವೆ. ಇಲ್ಲಿ ನ ಮ ಲ ಸ ಯ ವ. ಬಹಳ ಮೃದುವಾದ ಅಕ್ಷರಗಳಲ್ಲೇ ಮೃದುವಾಗಿರವು, ಹಾರ್ಷ್ ಆಗಿರವು ಕನ್ನಡ ಭಾಷೆಯಲ್ಲಿ ಇವೆ. ಪ್ರಪಂಚದ ಎಲ್ಲಾ ಭಾಷೆಯಲ್ಲೂ ಇಲ್ಲ ಈ ತರ. ಜಗತ್ತಿನ ಎಲ್ಲಾ ಭಾಷೆಯಲ್ಲೂ ಇಲ್ಲ. ಅಷ್ಟು ಅದ್ಭುತವಾದ ಭಾಷೆ ಅಂತ. ಮೇಷ್ಟು ಕೆಲಸ ಮಾಡ್ತಿದ್ದೋ ನಾನು. ಬಹಳ ಕಥೆಗಳಿವೆ. ಆವಾಗ ನಾವು ನಮ್ಮ ಹುಡುಗರು ಸ್ವಲ್ಪ ಜುಗಲ್ಬಂದಿ ನಡೆಸ್ತಿರ್ತೀವಿ. ಒಂದ್ಸಲ ಯಾರೋ ಹುಡುಗ ಬಂದ, ಎಷ್ಟೋ ಮಾರ್ಕ್ಸು ಅಂದೆ. ಸರ್ ಟೋಟಲ್ ಹೇಳ್ಬಿಡ್ಲಾ ಅಂದ. 7 ಸರ್ 29 ಸರ್. ಟೋಟಲ್ 29. ಸರ್ 29. ಸರಿ, ಕನ್ನಡದಲ್ಲಿ ಎಷ್ಟು? ನಾ ಕನ್ನಡ ಮೇಷ್ಟ್ರು. ಕನ್ನಡದಲ್ಲಿ ಎಷ್ಟು? 9 ಸರ್. 9? ಈ ಕೆಲವಕ್ಕೆ 9 ತಗೊಳಕ್ ಮಾನ ಮರ್ಯಾದೆ ಇರಲ್ಲ. 92 ತಗೊಂಡ್ರು ತುಂಬಾ ಬೇಜಾರಲ್ಲಿ ಹೇಳ್ತಾನೆ, 92 ಸಾರ್ ಇನ್ನೂ ಬರ್ಬೇಕಾಗಿತ್ತು ಅಂತ. ಇನ್ನು 9 ಸರ್. 9 ಸರ್. ಬರೀ 9. ಏನ್ ಸರ್ ದಡ್ಡಂಗ್ ಮಾತಾಡ್ತೀರಿ? 100ಕ್ಕೆ ಯಾರು 109 ಕೊಟ್ಟಾರ? ಬರೀ 9 ಸರ್ ಅಂತ.
ಬರೀ 9 ಅಂದೆ. ಅದ್ಯಾಕೆ ಸರ್ ಅಷ್ಟೊಂದು ಹಚ್ಕೋತೀರಾ? ನೀವು ಮಾಡಿರೋ ಪಾಠಕ್ಕೆ ಇನ್ನೆಷ್ಟು ಬರ್ತದೆ ಅಂತ ಬೇಕಿತ್ತು ನನ್ಗದು. ಇವರೆಲ್ಲ ನಗ್ತಾ ಇದ್ದಾರೆ. ಮಗನೇ ಕ್ಲಾಸಲ್ಲಿ ಸೇರಿ ತೀರ್ಸ್ಕೊತೀನಿ ನಿನ್ಗೆ ಕಾಯ್ತಾ ಇದ್ದೆ. ಕ್ಲಾಸಿಗೆ ಬಂದಿದೆ, ಹೇಳ ರಾಜೇಶ್ ಆಮೇಲೆ ಅಂದೆ. ಎದ್ದ. ಎಷ್ಟು ಮಾರ್ಕ್ಸ್ ತಗೊಂಡಿದ್ಯಪ್ಪ ಅಂದೆ. ಅದೇ ಹೇಳಿದ್ನಲ್ಲ ಸರ್, ಇನ್ನೊಂದ್ಸಲ ಹೇಳು. ಬೇಡ ಸರ್, ಹೆಣ್ಮಕ್ಳವ್ರೆ ಹೇಳು, ಪರವಾಗಿಲ್ಲ. 29 ಸರ್. 29 ನಂಬರ್ ತಗೊಂಡಿದ್ಯಾ? ತಗೊಂಡೋಗಿ ತೋರ್ಸು ನಿಮ್ಮ ಅಪ್ಪನ್ಗೆ ಮಾರ್ಕ್ಸ್ ಕಾರ್ಡು. ಕ್ಯಾಕರ್ ಸುಗಿತಾನ ನಿಮ್ಮ ಅಪ್ಪ ಅಂದೆ. ಸರ್ ಆಗ್ಲೇ ಉಗ್ದ ಸರ್ ಅದು. ಹೌದಾ? ಏನೇನ್ ಬೈದ ಹೇಳು ನಿಮ್ಮ ಅಪ್ಪ ಅಂದೆ. ಬೇಡ ಬಿಡಿ ಸರ್, ಸರ್ ಎಲ್ಲ ಕೆಟ್ಟ ಮಾತು. ಇರ್ಲಿ ಪರವಾಗಿಲ್ಲ ಹೇಳು. ಸರ್ ಹೇಳಲೇಬೇಕು ಅಂದೆ. ಮಧ್ಯದಲ್ಲಿ ನಿಲ್ಲಿಸಬಾರ್ದು. ನಿಲ್ಸೋದಿಲ್ಲ. ಇಡೀ ಕ್ಲಾಸು ನಿಮ್ಮ ಅಪ್ಪ ಬೈದಿದ್ ಕೇಳದೆ ಆಗ್ಲಿ, ಹೇಳು. ಬಂದ ಸ್ಟೇಜ್ ಮೇಲೆ, ಸರ್ ನಮ್ಮ ಅಪ್ಪನ ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ತೋರಿಸ್ತೆ ಸರ್. ನಮ್ಮ ಅಪ್ಪ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಸರ್ ಬೇಡ ಸರ್ ಅಂದ. ನನ್ನ ಎದುರಿಸ್ತೀನೋ? ಏನ್ ಕೆಟ್ಟದಾಗಾರು ಬೈದಿರ್ಲಿ ನಿಮ್ಮ ಅಪ್ಪ, ಕೇಳ್ತೀನಿ ಹೇಳೋರ್ಗೆ. ಸರ್ ನಮ್ಮ ಅಪ್ಪ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಸರ್ 600 ನಂಬರ್ಗೆ 29 ಮಾರ್ಕ್ಸು. ಅಯ್ಯೋ, ಯಾವ ಹಲ್ಕ ನನ್ನ ಮಕ್ಕಳು ನಿನ್ಗೆ ಪಾಠ ಮಾಡ್ತು. ಒಟ್ಟಿಗೆ ನಾನಾ ತಿಂತಾರೋ ಏನ್ ತಿಂತಾರ ಅವರು. ತಿಂಗಳ ಸಂಬಳ ಎನ್ಸ್ಕೊಳ್ಳೋದಿಲ್ವಾ ಕಳ್ಳ ನನ್ನ ಮಕ್ಕಳು. ಬಂದಿದ್ದೆ ಅವತ್ತು ಕಾಲೇಜ್ಗೆ, ನೋಡಿದೆ ಆ ಬೇವರ್ಸಿಗಳು ನೋಡಿದ್ರೆ ಪಾಠ ಬೇರೆ ಮಾಡ್ತಾವ ಅಂತ. ಎಂತೆಂತ ನಾಯನೋ ನನ್ನ ಮಕ್ಕಳು. ನಾನು ಸಾಕ್ ಬಿಡು ಅಂದೆ. ಸರ್ ಇದೇನ್ ಸರ್ ನೀವು ಮಧ್ಯದಲ್ಲಿ ನಿಲ್ಸಲ್ಲ ಅಂತ ಹೇಳಿದ್ರಿ, ನಾನು ಇನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಸಂಸ್ಕೃತಕ್ಕೆ ಬಂದೇ ಇಲ್ಲ ಅಂದ. ಇನ್ನು ಅವ್ರ ಅಪ್ಪ ಇನ್ನೇನೇನಂದಿದ್ನೋ. ನನ್ಗೆ ಅವಮಾನ ಆಗೋಯ್ತು. ನಾನು ಹೇಳ್ದೆಲ್ಲ, ನನ್ಗೆ ಅವಮಾನ ಮಾಡ್ತೀನಿ ನೀನು, ನನ್ಗೆ ಅವಮಾನ ಮಾಡ್ತೀನಿ ತಿಳ್ಕೋ. ನಾನು ಎಲ್ಲಾ ಎಕ್ಸಾಮಲ್ಲೂ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, ಎಲ್ಲಾ ಎಕ್ಸಾಮಲ್ಲೂ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಕಣೋ ಅಂದೆ. ಅವನೇನಂತ ಗೊತ್ತಾ? ಬಂದಿದ್ದೀರಿ ಸರ್, ನಾವೇನಿಲ್ಲ ಅಂತೀವ ಸರ್, ಬಂದಿದ್ದೀರಿ ಸರ್. ಆಗೆಲ್ಲ ನಿಮ್ಗೆ ಒಳ್ಳೊಳ್ಳೆ ಮೇಷ್ಟ್ರಿದ್ರು. ಮತ್ತೆ ಹಿಂಗೆ ಆಯ್ತು. ನಾನು ಹೇಳ್ದೆ, ಜಾಸ್ತಿ ಬುದ್ಧಿ ಖರ್ಚು ಮಾಡ್ಬೇಡ, ಜಾಸ್ತಿ ಬುದ್ಧಿ ಖರ್ಚು ಮಾಡ್ಬೇಡ. ಚೆನ್ನಾಗಿ ಓದಿದ್ರೆ ಈ ಕಾಲದಲ್ಲಿ ನೀನ್ ಏನ್ ಬೇಕಾದ್ರೂ ಆಗ್ಬೋದು. ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IAS ಓದ್ಬೋದು, IPS ಓದ್ಬೋದು, ದೊಡ್ಡ ಅಡ್ವೊಕೇಟ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು. ಯು ಕ್ಯಾನ್ ಬಿಕಮ್ ವಾಟ್ ಎವರ್ ಯು ವಾಂಟ್. ನೀವು ಓದ್ಲಿಲ್ಲ ಅಂದೆ. ಗೊತ್ತು ಸರ್ ಅಂದೆ. ಏನ್ ಗೊತ್ತು ನಿನ್ಗೆ ಅಂದೆ. ಸರ್ ಓದಿದ್ರೆ ಅದೆಲ್ಲ ಆಗ್ಬೋದು ಸರ್. ಓದ್ತಾ ಇದ್ರೆ ನಿಮ್ಮಂಗೆಲ್ಲಾರು ಒಂದು ಮೇಷ್ಟ್ರ ಕೆಲಸ ಸಿಕ್ಕಲ್ವ ಬಿಡಿ ಸರ್. ಅದಕ್ಕೆ ಈಗ ಹುಡುಗರ್ನಂಗೆಲ್ಲ ಏನೇನೋ ಕೇಳಕ್ ಹೋಗಲ್ಲ. ನಮ್ಮ ಕಾಲೇಜಲ್ಲಿ ಒಂದು ಹುಡುಗಿ ಇದ್ಲು, ಗುಣಶೀಲ ಅಂತ ಅವಳ ಹೆಸರು. ಅವಳ ಫ್ರೆಂಡ್ಸ್ ಎಲ್ಲ ಗುಣ 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 ಅಂತ ಕರೆಯೋರು. ಇದು ನಿಮ್ಗೆ ಗೊತ್ತಲ್ವಾ? ಉದ್ದಕ್ಕೆ ಹೆಸರಿಟ್ಬಿಟ್ಟು ತುಂಡು ಕರೀತಾರೆ. ಮೃತ್ಯುಂಜಯ ಅಂತ ಹೆಸರಿಡೋದು. ಮೃತ್ಯು ಬಾರೋ. ಒಂದು ಅಜ್ಜಿ ಮೃತ್ಯುಂಜಯ ಅಂತ ಮೊಮ್ಮಗ, ಮೃತ್ಯು ಬಾರೋದ, ಸಾವೇ ಬಾ ಅಂತ ಈ ಉದ್ದ ಕರೆದ್ಬಿಟ್ಟು ತುಂಡು ಕರೀತಾರೆ. ನನ್ನ ಫ್ರೆಂಡ್ ಒಬ್ಬ ಪಾಂಚಜನ್ಯ ಅಂತ ಮನೆಗೆ ಹೆಸರಿಟ್ಟಿದ್ದಾನೆ. ಒಬ್ಬ ಮಗನಿಗೆ ಸುಘೋಷ ಅಂತ ಹೆಸರಿಟ್ಟಿದ್ದಾನೆ. ಸುಘೋಷ ನಕುಲನ ಶಂಕದ ಹೆಸರು, ಪಾಂಚಜನ್ಯ ಕೃಷ್ಣನ ಶಂಕದ ಹೆಸರು. ಅವ್ರಿಗೆ ಪುರಾಣ ಇಷ್ಟ. ಇನ್ನೊಬ್ಬ ಮಗನ ಗಾಂಡೀವ ಅಂತ ಹೆಸರಿಟ್ಟಿದ್ದಾನೆ. ನೀ ಸಿಕ್ಕಾಪಟ್ಟೆ ಫಾಸ್ಟ್. ನಾನು ಗಾಂಡೀವ ಅನ್ನೋನ್ ಕರೆದ್ಬಿಟ್ಟು ಹೇಳ್ದೆ, ಅಲ್ಲಪ್ಪ ಈ ಸಂಜೀವ ಅನ್ನೋನ್ನ ಸಂಜು ಅಂತಾರೆ, ರಾಜೀವ ಅಂತ ಹೆಸರಿಟ್ರೆ ರಾಜು ಅಂತ ಕರೀತಾರೆ, ನಿನ್ನೇನಂತ ಕರೆಯೋದು ಅಂದೆ ನಾನು. ಆ ಹುಡುಗ ಆವಾಗಿಂದ ನನ್ನ ಮಕ ಕಂಡ್ರಾಗಲ್ಲ ಅವ್ರಿಗೆ, ನನ್ನ ಹೆಸರು ಹಾಳು ಮಾಡ್ಬಿಟ್ಟಾಗ್ಬಿಟ್ಟು. ಅದರಲ್ಲಿ ಗುಣಶೀಲ ಅಂತಿದ್ರು. ಅವ್ಳ ಫ್ರೆಂಡ್ಸ್ ಎಲ್ಲ ಗುಣ 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 ಅಂತ ಕರೆಯೋರು. ನಾನೊಂದ್ಸಲ ಹೆಣ್ಮಕ್ಳಿಗೆ ಹೇಳ್ದೆ, ಏನಮ್ಮ ಅಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಅವ್ರ ಮನೇಲಿ, ಗುಣ ಗುಣ ಅಂತೀರಾ, ಗುಣಶೀಲ ಅಂತ ಕರೀರಿ ಅಂದೆ. ಅದಕ್ಕೆ ಅವಳು ಯಾರೋ ಒಬ್ಳು ಹೇಳಿದ್ರು, ಇಲ್ಲ ಸರ್ ಅವಳ ಹೆಸರು ತುಂಬಾ ಲಾಂಗ್ ಆಗ್ಬಿಡುತ್ತಲ್ಲ ಸರ್, ಅದಕ್ಕೇನೀಗ, ಅದಕ್ಕೆ ನಾವೆಲ್ಲ ಶೀಲ ಬಿಟ್ಬಿಟ್ಟಿದೀವಿ ಸರ್. ಅಲ್ಲಮ್ಮ ತಾಯಿ, ಅವಳ ಹೆಸರು ಲಾಂಗ್ ಆದ್ರೆ ನೀವ್ಯಾಕಮ್ಮ ಶೀಲ ಬಿಡ್ಬೇಕು ಅಂತ. ನಮ್ಗೆ ಇಷ್ಟ ಇಲ್ಲ ಸರ್, ಬಿಟ್ಬಿಟ್ಟಿದೀವಿ ಸರ್. ಅಯ್ಯೋ ಇಂಡಿಯಾ ದೇಶ ಕಣಮ್ಮ, ಇಲ್ಲೂ ಇಷ್ಟ ಇಲ್ಲ ಅಂದಾಗೆಲ್ಲ ಶೀಲ ಬಿಡಕ್ ಆಗಲ್ಲ ಅಂತ. ಇಲ್ಲ ಸರ್ ಬಿಟ್ಬಿಡ್ಬೇಕು ಸರ್ ಅದು. ಆವಾಗ ಅವಳು ಗೊತ್ತಾಗೋಯ್ತು ಗುಣಶೀಲ. ಸಾರ್ ಹೇಳ್ತಾ ಇರೋದು ಆ ಅರ್ಥ ಅಲ್ಲ ಕಣೆ ಎಂದು. ಅವಳಿಗೂ ಒಂಥರ ಅವಮಾನ ಆಗ್ಬಿಟ್ಟಿತ್ತು. ಅದಕ್ಕೆ ಅವಳು ನನ್ನ ಕ್ಲಾಸಲ್ಲಿ ಯಾವಾಗಲಾರು ಕಾಲೆಳೆಯಕ್ಕೆ ಕಾಯ್ತಾ ಇದ್ಲು. ಒಂದ್ಸಲ ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದೆ, ಅವ್ನು ಯಾರೋ ಹುಡುಗ ಆ ಕಡೆ ನೋಡ್ತಾ ಇದ್ದ, ಕಿಟಕಿ ಕಡೆ. ನಾನು ಪಾಠ ಮಾಡ್ತಾ ಇದ್ದೀನಿ, ಯಾಕೆ ಅಲ್ಲಿ ನೋಡ್ತಿದ್ಯಾ ಅಂದೆ. ಅವ್ನು ಎದ್ದು ನಿಂತ್ಕೊಂಡು, ಸಾರಿ ಸರ್ ಅಪಾಲಜೆಟಿಕ್ ಆಗ್ಬಿಟ್ಟ ಹುಡುಗ. ಸರ್ ಅಲ್ಲಿ ಹೊರಗಡೆ ಒಂದು ಕೋತಿ ಬಂದಿತ್ತು ಸರ್, ಕೋತಿ ನೋಡ್ತಾ ಇದ್ದೆ ಸರ್, ಸಾರಿ ಸರ್. ಎದ್ಬಿಟ್ಲು ಗುಣಶೀಲ. ಕೋತಿ ನೋಡ್ತಾನಂತೆ, ಕೋತಿ. ಸಾರ್ ಎದುರುಗಡೆ ನಿಂತಿರುವಾಗ ನೀನ್ ಕೋತಿ ನೋಡ್ಬೇಕಾ? ಬನ್ನೇ ನೋಡಿದ್ರೆ ಸಾಕ. ಬಂಧುಗಳೇ, ಭಾಷೆಯಲ್ಲಿ ಚಮತ್ಕಾರ ಇದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ,
ಭಾಷೆಗೆ ಅರ್ಥ ಇರಲ್ಲ, ಅಭಿಪ್ರಾಯ ಇರುತ್ತೆ. ಅರ್ಥ ಇರಲ್ಲ, ಅಭಿಪ್ರಾಯ ಇರುತ್ತೆ. ಏನು ಯಜಮಾನ್ರೆ ಚೆನ್ನಾಗಿದ್ದೀರಾ ಅಂದ್ರೆ ನಾನಾ ಚೆನ್ನಾಗಿದ್ದೀನಿ ಹಂಗಂದ್ರೆ ಚೆನ್ನಾಗಿಲ್ಲ ಅಂತ ಅಲ್ವ ಅರ್ಥ. ಆದ್ರೆ ಅರ್ಥ ಚೆನ್ನಾಗಿದ್ದೀನಿ ಅಂತ ಆದ್ರೆ ಅಂತ ಉಸಿರಾಡ್ಬಿಟ್ರು ಮೆಲ್ಲಗೆ ಚೆನ್ನಾಗಿದ್ದೀನಿ ಅಂದ್ರೆ ಚೆನ್ನಾಗಿಲ್ಲ ಅಂತ ಅರ್ಥ. ಅಭಿಪ್ರಾಯ ಮುಖ್ಯವೇ ಹೊರತು ಅರ್ಥ ಅಲ್ಲ. ನಾನು ಒಂದ್ಸಲ ಯಾರ್ದೋ ಮನೆಗೆ ಊಟಕ್ಕೆ ಹೇಳಿದ್ರು, ಇಂದಿರಾನಗರ. ನಾನು ಮೈಸೂರಿಂದ ಬರ್ಬೇಕು, ಅವತ್ತು ಹಿಂಗೆ ಮಳೆ. 8:00 ಊಟಕ್ಕೆ ಹೇಳಿದ್ರೆ 11:00 ಹೋದೆ ಮನೆಗೆ. ಹೋಗಿ ಬೆಲ್ ಮಾಡಿದೆ. ಮಾತಿಗೆ ಅಭಿಪ್ರಾಯ ಇರುತ್ತೆ ಅನ್ನೋ ಕೇಳ್ತೀನಿ. ಬೆಲ್ ಮಾಡಿದೆ. ಅವ್ರು ಅಷ್ಟೊತ್ತಿಗಾಗಲೇ ಉಂಡು ಮಲಗಿದ್ದಾರೆ. ಬಂದ್ ಬಾಗಿಲು ತೆಗೆದ್ರೆ ಅಮ್ಮ. ಸಾಮಾನ್ಯವಾಗಿ ಮನೆಗೆ ಯಾರಾದ್ರೂ ಬಂದ್ರೆ ಏನಂತಾರೆ? ಈಗ ಬಂದ್ರಾ ಬನ್ನಿ ಅಂತಾರೆ ಅಲ್ವಾ? ಬಂದೇ ಬಿಟ್ರಾ ಅಂದ್ರು. ಮಾತಿಗೆ ಅಭಿಪ್ರಾಯ ಇರುತ್ತೆ. ವರ್ಡ್ಸ್ ಡು ನಾಟ್ ಎಂಡ್ ಅಪ್ ಇನ್ ನಿಯರ್ ಮೀನಿಂಗ್, ದೆ ಸೌಂಡ್ ಅಂಡ್ ಸಜೆಸ್ಟ್ ಅಂತ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ. ಅವು ಬರೀ ಅರ್ಥ ಕೊಟ್ಟು ಮುಗಿಯೋದಿಲ್ಲ, ದೆ ಸೌಂಡ್ ಅಂಡ್ ಸಜೆಸ್ಟ್. ಏನೋ ಸೌಂಡ್ ಮಾಡ್ತವೆ, ನಾವು ಗ್ರಹಿಸಬೇಕು. ಬಂದೇ ಬಿಟ್ರಾ ಅಂದ್ರು. ಅದು ಲೇಟ್ ಆಗೋಯ್ತು, ಮಳೆ ಬಂತಲ್ಲ, ಟ್ರಾಫಿಕ್. ಪರವಾಗಿಲ್ಲ ಬನ್ನಿ, ಲೇಟ್ ಆಗುತ್ತೆ, ಏನ್ ಮಾಡಕ್ಕಾಗುತ್ತೆ, ಬನ್ನಿ, ಪರವಾಗಿಲ್ಲ ಬನ್ನಿ ಬನ್ನಿ, ಸಂತೋಷ ಆಯ್ತು ನೀವು ಬಂದಿದ್ದು, ಬನ್ನಿ. ಆ ಲಾಸ್ಟ್ ರೂಮ್ ಅಲ್ಲಿ ಮಲ್ಕೊಳಕ್ಕೆಲ್ಲವೇ ಏರ್ಪಾಡು ಮಾಡಿದೀವಿ, ನೀವು ಅಲ್ಲಿ ಮಲ್ಕೊಳ್ಳಿ. ನನಗೆ ಹೊಟ್ಟೆ ಎಸ್ಬಿಟ್ಟಿದೆ, ಮಧ್ಯಾಹ್ನನೂ ಸರಿಯಾಗಿ ತಿಂದಿಲ್ಲ, ರಾತ್ರಿ ಊಟ ಮಾಡಿದ್ರೆ ನಿದ್ದೆ ಬರಲ್ಲ. ಈ ಅಮ್ಮ ಇದ್ರ ಸುದ್ದಿ ಮಾತಾಡ್ತಾನೆ ಇಲ್ಲ. ಅಲ್ಲಿ ಹಿಂದ್ಗಡೆ ರೂಮಲ್ಲಿ ಮಲ್ಕೊಳ್ಳಿ. ಇವತ್ತೇನೋ ಊಟ ಇಲ್ಲ ಅನ್ಕೊಂಡು ನಾನು ಇನ್ನೇನು ಮುಖ ತೊಳೆದು ಮಲ್ಗೋಣ ಅಂತ ಹೋಯ್ತಾ ಇದ್ದೆ. ಹೋಗುವಾಗ ಅಮ್ಮ ಒಂದ್ ಮಾತು ಬಿಸಾಕಿದ್ರು. ಈ ಬಿಸಾಕದೊಂದು ಮಾತಿದೆ, ನೀವು ವಾಕಿಂಗ್ ಹೋಗ ಚೆನ್ನಾಗಿದ್ದೀರಾ ಅಂತಾರೆ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೋಬೇಕು ಅಂತೇನು ಆಸೆ ಇರಲ್ಲ, ಸುಮ್ಮನೆ ಹಂಗ ಅಂದ್ಬಿಟ್ಟು ಮುಂದ್ಕೋಯ್ತಾನೆ ನಾವು. ನೀವು ಚೆನ್ನಾಗಿದ್ದೀನಿ ಅಂತ ಹೇಳೋದು ಕೂಡ ಕೇಳಿಸ್ಕೊಳ್ಳಲ್ಲ. ಹಂಗೆ ಊಟ ಮಾಡಿ ಅಂದ್ರು, ಬಿಸಾಕ ಮಾತದು. ಊಟ ಮಾಡಿ ಅಂದ್ರು, ನನ್ಗೆ ಅಷ್ಟೇ ಸಾಕಾಗಿತ್ತು. ಮನೆಗೆ ಬಂದಿರೋದೇ ಊಟ ಮಾಡಕ್ಕೆ, ಊಟ ಮಾಡ್ಕೊಂಡೇ ಹೋಗೋದು ಅಂದೆ ನಾನು. ಆಯಮ್ಮ ನನಗಿಂತ ಚಾಲಾಕಿ. ನಿಮ್ಮದ್ ಬಿಡಿಯಪ್ಪ, ಯಾವಾಗ್ಲೂ ಬರೀ ತಮಾಷೆನೇ ಅಂದ್ಲು. ಅವಳು ಗ್ರಿಪ್ಗೆ ಬೀಳ್ತಾ ಇಲ್ಲ. ನಾನು ಇನ್ನೇನ್ ಮಾಡೋದು ಇವಾಗ? ನಾನು ಹೇಳ್ದೆ, ಸರೆಂಡರ್ ಆಗ್ಬಿಟ್ಟೆ. ಅಮ್ಮ ತಾಯಿ ಹೊಟ್ಟೆ ಹಸ್ತಿದೆ, ಏನಾದ್ರೂ ಕೊಡು ತಿಂತೀನಿ, ಏನಾದ್ರು ಇರುತ್ತಲ್ಲ ಮನೇಲಿ ಕೊಡು ತಿಂತೀನಿ, ಇಲ್ಲ ನಿದ್ದೆ ಮಾಡಕ್ಕಾಗಲ್ಲ ನಂಗೆ. ಹೌದಾ, ಇತ್ತು ಅಂದ್ಲು. ಇತ್ತು ಅಂದ್ರೇನು? ಹಂಗಂದ್ರೆ ಈಗಿಲ್ವಾ? ಈಗಿಲ್ಲ ಅಂದ್ರೆ ಇಲ್ಲ ಅಂತಲ್ಲ. ನಾನು ಹೋದ್ ಭಾನುವಾರಕ್ಕೆ 8 ದಿವಸದಲ್ಲೇನೋ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಹೋದ್ ಭಾನುವಾರಕ್ಕೆ 8 ದಿವಸದಲ್ಲಿ, ಇವತ್ತು ಶುಕ್ರವಾರ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅದು ಯಾಕೋ ಒಂಥರ ಗಂಜಿ ಗಂಜಿ ತರ ಆಗ್ಬಿಟ್ಟಿತ್ತಪ್ಪ. ಯಾವಾಗ್ಲೂ ಹಂಗ ಆಗ್ತಿರ್ಲಿಲ್ಲ, ಯಾಕೋ ಗಂಜಿ ಗಂಜಿ ತರ. ನಮ್ಮ ಮನೇಲಿ ಯಾರು ತಿನ್ಲಿಲ್ಲ. ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ, ನಿಮ್ಗೆ ಬೇಜಾರಿಲ್ಲ ಅಂದ್ರೆ ಬಿಸಿ ಮಾಡ್ಕೊಡ್ತೀನಿ. ನಾನ್ ಮಣ್ಣು ಕೊಟ್ರು ತಿನ್ನೋ ಸ್ಥಿತಿಲಿದ್ದೆ. ಕೊಡಿ ಪರವಾಗಿಲ್ಲ. ಅಯ್ಯಮ್ಮ ಬಿಸಿ ಮಾಡಿದ್ರು, ತಂದು ಕೊಟ್ರು. ನಾನು ತಿಂತಾ ಇದ್ದೆ. ಸುಮ್ಮನೆ ನಿಂತ್ಕೋಬೇಕ ಬೇಡ? ಅಯ್ಯಮ್ಮ ಸದ್ಯ ನೀವು ಬಂದಿದ್ದು ಒಳ್ಳೇದಾಯ್ತು ಅಂದ್ಲು. ನಾನ್ ಬಂದಿದ್ದು ನಿಮ್ಗೇನು ಒಳ್ಳೇದಾಯ್ತು? ಇಲ್ದಾರೆ ನಿಮ್ ತೊಟ್ಟಿಗೆ ಹಾಕ್ಬೇಕಾಗದು. ನಮ್ಮ ಯಜಮಾನ್ರು ಮಾಡಿದ ಅಡುಗೆ ತೊಟ್ಟಿಗೆ ಹಾಕಿದ್ರು ಬೈತಾರೆ. ನೀವು ಬಂದಿದ್ದು ಒಳ್ಳೇದಾಯ್ತು. ನನಗೊಂಥರ ಅವಮಾನ ಆದಂಗ ಅನಿಸ್ತು. ನನ್ನ ತಕ್ಷಣ ಹೇಳಿದೆ, ಅವ್ರ ಮನೇಲಿ ಒಂದು ನಾಯಿ ಇತ್ತು ನೋಡಿದ್ದೆ. ತೊಟ್ಟಿಗೆ ಯಾಕೆ ಹಾಕ್ತೀರಿ? ಮಾಡಿದ ಅಡುಗೆ ಯಾಕೆ ತೊಟ್ಟಿಗೆ ಹಾಕ್ಬೇಕು? ವೇಸ್ಟ್ ಮಾಡಬಾರ್ದಮ್ಮ. ನಿಮ್ಮ ಮನೇಲಿ ನಾಯಿ ಇದೆಯಲ್ಲ, ಅದಕ್ಕೆ ಹಾಕ್ಬಿಡಿ ಅಂದೆ. ಅವಳೇನಲ್ದು ಗೊತ್ತಾ, ನಮ್ ನಾಯಿ ಇದನ್ನ ಮುಟ್ಟಲ್ಲ, ಇಂಥದನ್ನ ತಿನ್ನಲ್ಲ ಅದು. ಅಯ್ಯೋ, ಈ ತರದ್ ಹಾಕ್ಬಿಟ್ರೆ 3 ದಿವಸ ಏನು ತಿನ್ನಲ್ಲ ಅದು. ನೀವು ನಿಧಾನಕ್ಕೆ ಊಟ ಮಾಡಿ. ನೀವು ಅವ್ರ ಮಾತಿನ ಅಭಿಪ್ರಾಯ ಇಷ್ಟೇ. ನಮ್ ನಾಯಿನೂ ತಿಂದೇ ಇರೋದು ನೀನ್ ತಿಂತಾ ಇದೀಯ ಅಂತಲ್ಲ. ನಮ್ ನಾಯಿನ್ ಚೆನ್ನಾಗಿ ನೋಡ್ಕೊಂಡಿದೀವಿ, ಎಷ್ಟು ಬೇಕೋ ಅಷ್ಟೇ ಅರ್ಥ ತಗೋಬೇಕು, ಜಾಸ್ತಿ ತಗೋಬಾರ್ದು. ಅದಕ್ಕೆ ನಾನು ಹೇಳಿದ್ದು, ಮಾತಿಗೆ ಅಭಿಪ್ರಾಯ ಇರುತ್ತೆ. ಯಾರ್ದೋ ಮನೆಗೆ ಹೋಗಿದ್ದೆ, ಪಾಪ ಅರ್ಜೆಂಟ್ ಏನೋ ಕೊಡ್ಬೇಕಲ್ವಾ, ಗ್ಲೂಕೋಸ್ ಬಿಸ್ಕೆಟ್ ಕೊಟ್ರು. ಗ್ಲೂಕೋಸ್ ಬಿಸ್ಕೆಟ್ ಅದು ಎಷ್ಟು, ಅದೇನು ಒಂದ್ ರೂಪಾಯಿಗೆ 2-3 ಸಿಗ್ತಾವಲ್ಲ, 4-5 ಸಿಗ್ತಾವಲ್ಲ, ಆ ಥರದ್ದು ಲೋಕಲ್. ಅದು ಕೊಟ್ರು. ನನಗೆ ಸ್ವಲ್ಪ ಇರಿಟೇಟ್ ಆಯ್ತು. ಏನು ಕೊಡದೇ ಇದ್ರು ಪರವಾಗಿಲ್ಲ, ತೀರಾ ಈ ಲೋಕಲ್ ಬಿಸ್ಕೆಟ್ ಕೊಡೋದ ಅಂತ. ನಾನು ಜಂಬಕ್ಕೆ ಇಂಥ ಬಿಸ್ಕೆಟ್ ನೋಡಿದ್ದೀನಿ. ನಾನು ನಮ್ಮ ಮನೆಗೆ ಬಂದೋಗ ನಾಯಿಗಳಿಗೆ ಹಾಕ್ತೀವಿ ನಾವು ಇದನ್ನ ಅಂದೆ ನಾನು. ಅವರು ಹೇಳಿದ್ರು, ನಾವು ಅಷ್ಟೇ. ಅಂದ್ರೆ ನಾನೇನು ಅಂತ ಬಂಧುಗಳೇ ಮಾತಾಡ್ತಾ ಹೋಗ್ಬೋದು. ವೆಂಕಟೇಶ್ ಮೂರ್ತಿಯವರು ಒಂದು ಹಾಡಿದೆ, ಇರಬೇಕು ಇರುವಂತೆ ತೊರೆದು 1000 ಚಿಂತೆ, ಮಳೆ ಸುರಿದು ಹಗುರಾದ ಮುಗಿಲಿನಂತೆ. ಆಕಾಶದಲ್ಲಿ ತೇಲಾಡೋ ಮೋಡ
ಎಲ್ಲ ಮಳೆಯನ್ನು ಸುರಿಸ್ಬಿಟ್ಟು ನಿರಾಳವಾಗ್ಬಿಡುತ್ತೆ. ಮನುಷ್ಯ ಕೂಡ ಹಾಗಿರ್ಬೇಕು ಅಂತ. ಇರ್ತವೆ ಚಿಂತೆಗಳು, ದುಃಖಗಳು, ಸಂಕಟಗಳು, ತಾಪತ್ರಯಗಳು, ಏನೇನೋ ಇರ್ತವೆ. ಎಲ್ಲವನ್ನು ಹರಿಸ್ಕೊಂಡು ಹಗುರವಾಗ್ಬೇಕು. ನಾವೇ ಹಗುರವಾಗ್ಬೇಕು. ಬಹಳ ಹಿತವಾದ ವಾತಾವರಣ, ಆಪ್ತವಾದ ವಾತಾವರಣ. ಆಪ್ತವಾದ ವಾತಾವರಣದಲ್ಲಿ ಪ್ರಿಯವಾದವರ ಜೊತೆಯಲ್ಲಿದ್ರೆ ನಮ್ಗೆಲ್ರಿಗೂ ಸಂತೋಷ ಆಗುತ್ತೆ. ಪ್ರಿಯಾಕೃಷ್ಣ ಅವ್ರ ಜೊತೆಲಿದ್ರೂ ಸಂತೋಷ ಆಗುತ್ತೆ. ಒಂದು ಒಳ್ಳೆಯ ವಾತಾವರಣ, ನಮಗೆ ಇಷ್ಟವಾಗುವ, ನಮಗೆ ಹಿತ ಅನ್ನಿಸುವಂತ, ನಮಗೆ ಆಪ್ತ ಅನ್ನಿಸುವಂತ, ನಮಗೆ ಪ್ರೀತಿ ಗೌರವ ಹುಟ್ಟಿಸುವಂತ ಮುಖಗಳು ಎದುರಿಗಿದ್ದಾಗ ಆನಂದವಾಗಿ ಮಾತಾಡಬೇಕು ಅಂತ ಅನ್ಸುತ್ತೆ. ಬಂಧುಗಳೇ, ನನ್ನ ಅರ್ಹತೆಯನ್ನೂ ಮೀರಿ ನನಗೆ ಪ್ರೀತಿಯನ್ನು ಪ್ರಸಾದಿಸಿದವರು ಕೃಷ್ಣಪ್ಪನವರು. ನಾನು ಸತ್ಯವಾಗ್ಲೂ ರಾಜಕಾರಣಿಗಳನ್ನ ಎದುರು ಕೂರಿಸ್ಕೊಂಡು ಹೊಗಳೋದಿಲ್ಲ. ಯಾಕೆ ಅಂದ್ರೆ ನನ್ನ ಯೋಗ್ಯತೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ, ಇನ್ನೇನು ಮಸ್ಕ ಹೊಡಿತಿದ್ದಾನೆ ಅಂತ. ನನಗೆ ಅದನ್ನ ಮಾಡಕ್ ಇಷ್ಟ ಇಲ್ಲ. ಆದ್ರೆ ಅವರ ಗುಣಕ್ಕೆ ನಾನು 4 ಮಾತಾಡೋದಕ್ಕೆ ಜಿಪಣ ಆಗ್ಬಾರ್ದು ನಾನು ಅಂತ ಆಸೆ ಅಷ್ಟೆ. 4 ಒಳ್ಳೆ ಮಾತಾಡೋದಕ್ಕೆ ಕೃಪಣನಾಗ್ಬಾರ್ದು ನಾನು. ದೇವರು ಎರಡೂ ಕೈಯಲ್ಲಿ ಧಾರಾಳವಾಗಿ ಕೊಟ್ಟಿದ್ದಾನೆ ಅವ್ರಿಗೆ. ಸುಧಾಮೂರ್ತಿಯವರು ಒಂದ್ಸಲ ಹೇಳಿದ್ರು, ಬಡತನವನ್ನ ಹ್ಯಾಂಡಲ್ ಮಾಡೋದು ಸುಲಭಪ್ಪ, ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಡ್ಬೋದು. ಸಿರಿವಂತಿಕೆಯನ್ನು ಹ್ಯಾಂಡಲ್ ಮಾಡೋದು ಕಷ್ಟ, ಶ್ರೀಮಂತಿಕೆಯನ್ನು ಹ್ಯಾಂಡಲ್ ಮಾಡೋದು ಕಷ್ಟ. ಕೆಲವರಿಗೆ ಮಾತ್ರ ಸಾಧ್ಯ ಆಗುತ್ತೆ. ನಾನು ಯಾವಾಗಲೂ ರಾಜ್ಕುಮಾರ್ ಹೆಸರು ಹೇಳ್ತಿರ್ತೀನಿ. ಅವರಿಗೆ ಸಿರಿವಂತಿಕೆ ಇತ್ತು, ಅದ್ಭುತವಾದ ಮಾತುಗಾರಿಕೆ ಇತ್ತು, ಬಹಳ ಒಳ್ಳೆ ಕಲೆ ಇತ್ತು, ತುಂಬಾ ಸೌಂದರ್ಯ ಇತ್ತು, ಬಹಳ ಒಳ್ಳೆ ಆರೋಗ್ಯ ಇತ್ತು. ಅದ್ರ ತಲೆ ಕೆಡ್ಲಿಲ್ಲ. ಇದ್ರಲ್ಲಿ ಒಂದಿದ್ರು ಜನ ತಲೆ ಕೆಡುತ್ತೆ, ಅದ್ರ ತಲೆ ಕೆಡ್ಲಿಲ್ಲ. ನನ್ನ ಕೃಷ್ಣಪ್ಪನವ್ರ ವಿಷಯದಲ್ಲೂ ಹಂಗೆ ಅನ್ಸುತ್ತೆ. ಒಬ್ಬ ಮನುಷ್ಯನ ತಲೆ ಕೆಡಕ್ಕೆ ಏನೇನ್ ಬೇಕೋ ಅವ್ರಿಗಿದೆ, ಆದ್ರೆ ಅವ್ರ ತಲೆ ಕೆಡ್ಲಿಲ್ಲ. ಎದುರಿಗೆ ಯಾರೋ ಒಬ್ಬ ಮನುಷ್ಯ ಬಂದ್ರೆ ನಾನ್ ಶ್ರೀಮಂತ, ಅವನು ಬಡವ ಅಂತ ನೋಡೋದೇ ಇಲ್ಲ, ನೋಡಕ್ ಆಗೋದೇ ಇಲ್ಲ. ನೋಡಬಾರದು ಅಂತ ಪ್ರಜ್ಞಾಪೂರ್ವಕವಾಗಿ ಅಂದ್ಕೊಂಡಿದ್ದಲ್ಲ, ಅವರೊಳಗೆ ಅಂತರ್ನಿಹಿತವಾಗಿ ಇರೋ ಗುಣ ಅದು. ಇಂಥದ್ದೊಂದು ಸುಂದರವಾದ ವಾತಾವರಣ. ನಮ್ಮ ಜನ ಎಲ್ಲ ಸ್ವಾತಂತ್ರ್ಯ ದಿನಾಚರಣೆ ದಿನ ಸಂತೋಷವಾಗಿರ್ಲಿ, ಆನಂದವಾಗಿರ್ಲಿ, ಒಂದಷ್ಟೊತ್ತು ನಕ್ಕು, ಒಂದಷ್ಟೊತ್ತು ಒಳ್ಳೆ ಸಂಗೀತ ಕೇಳಿ, ಮನೆಗೋಗಿ ಹೊಟ್ಟೆ ತುಂಬ ಬಿಸಿ 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 ಈ ವಾತಾವರಣದಲ್ಲಿ ಉಂಡು ಆನಂದವಾಗಿ ಮಲ್ಕೊಳ್ಳಿ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ನಾವು ಬಂದು ಹೋಗ್ತಿದ್ದೀವಿ, ನಮಗೂ ಸಂತೋಷ ಆಗಿದೆ. ವೇದಿಕೆ ಮೇಲೆ ಶಾಲ್ ಹಾಕಿದ್ರೆ ಗೌರವ ಅಲ್ಲ, ಹೂಗುಚ್ಚ ಕೊಟ್ಟು ದೊಡ್ಡ ಹೂನಾರ ಹಾಕಿ ಹಂಗೆ ಗೌರವ ಕೊಡಬೇಕಾಗಿಲ್ಲ. ನಮಗಿಷ್ಟವಾದವರು ನಮ್ಮ ಮಾತನ್ನು ಕೇಳಿ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರೆ ಅದಕ್ಕಿಂತ ಬಹಳ ದೊಡ್ಡ ಗೌರವ ಇಲ್ಲ. ಅಂಥದ್ದೊಂದು ಗೌರವ ಸನ್ಮಾನ ನಮಗೀಗಾಗಲೇ ಸಂದಿದೆ. ನಿಮ್ಮೆಲ್ಲರಿಗೂ ಶಿರಬಾಗಿ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.